ಭರವಸೆ ನೀಡೋದ್ರಲ್ಲಿ ರಾಜಕಾರಣಿಗಳು ಎತ್ತಿದ ಕೈ. ಇದು ಬಿಟ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಎರಡನೇ ಸ್ಥಾನ ಕೊಡಬಹುದು ಏನೋ. ಆದರೆ ಇದೆಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದಿದೆ ನಮ್ಮ ಮೆಟ್ರೋ. ಸುಳ್ಳು ಭರವಸೆಗಳನ್ನ ನೀಡೋದಲ್ಲದೆ ಮೂಲ ಒಪ್ಪಂದವನ್ನ ಗಾಳಿಗೆ ತೂರಿದೆ ನಮ್ಮ ಮೆಟ್ರೋ. ಮೆಟ್ರೋ ರೈನ್ ಬೆಂಗಳೂರಿಗೆ ಎಂಟ್ರಿ ಆಗುತ್ತಲೇ ಜನ ಖುಷಿಯಾಗಿದ್ದರು. ಅದೇ ಖುಷಿಯಲ್ಲೇ ಕೆಲವರು ಒಂದು ರೌಂಡ್ ಪ್ರಯಾಣ ಮಾಡಿದ್ದು ಉಂಟು. ಭರವಸೆ ಮೂಡಿಸಿದ್ದ ಮೆಟ್ರೋ ಹಲವು ಆಶ್ವಾಸನೆಗಳನ್ನು ನೀಡಿತ್ತು. ಆದರೆ ಅವೆಲ್ಲ ಫ್ಲಾಪ್ ಆಗಿದ್ದು ಇದೀಗ ಮೆಟ್ರೋ ವಿರುದ್ಧ ಮೂಲ ಒಪ್ಪಂದವನ್ನೇ ಗಾಳಿಗೆ ತೂರಿದ ಆರೋಪ ಕೇಳಿಬಂದಿದೆ. ಅಗ್ರಿಮೆಂಟ್ ಅಲ್ಲಿ ಮಾಡಿದ್ದಾರೆ ಅಂತ ಏನು ಯಾವುದೋ ಒಂದು ನಡೆದಿಲ್ಲ. ಪ್ರತಿಯೊಂದು ಸ್ಟೇಷನ್ಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಇತ್ತು. ಅದರಲ್ಲಿ ಅದು ಒಂದೂ ಆಗಿಲ್ಲ. ಇದು ಸಾಮಾನ್ಯ 42 ಬಸ್ 40-45 ಬಸ್ ತಗೊಂಡಿದ್ದಾರೆ ಅವರು. ಆ ಬಸ್ಗಳನ್ನ ಬೇರೆ ಕಡೆ ಬಿಡೋಕ್ಕೂ ಅದು ಮೇಲೆಲ್ಲ ಬರೆದು ಬಿಟ್ಟಿದ್ದಾರೆ. ಅದನ್ನೆಲ್ಲ ಈಗ ಬೇರೆ ಬಿಡೋಕ್ಕೂ ಆಗಲ್ಲ. ನಂಗೆ ಜನ ನಗ್ತಾರೆ ಅವಾಗ ಮೆಟ್ರೋ ಬಿಟ್ಕೊ ಬೇರೆ ರೋಡಲ್ಲಿ ಬಿಟ್ಟರೆ ಅದನ್ನು. ಅಷ್ಟಕ್ಕೂ ನಮ್ಮ ಮೆಟ್ರೋ ನೀಡಿದ ಭರವಸೆಗಳಾದರೂ ಏನು ಅಂತ ನೋಡಿದ್ರೆ, ಮೆಟ್ರೋ ಸಂಚಾರ ಸುಗಮಗೊಳಿಸಲು ಮೆಟ್ರೋ ಸ್ಟೇಷನ್ಗಳ ಸಂಪರ್ಕಕ್ಕಾಗಿ ಫೀಡರ್ ಬಸ್ಗಳು ಆರಂಭಿಸಿ ಬೆರಳೆಣಿಕೆ ದಿನಗಳೊಳಗೆ ಅದು ಟುಸ್ ಅಂತು. ಇನ್ನು ಮೆಟ್ರೋ ಪ್ರಯಾಣಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ನೀಡುವಲ್ಲಿಯೂ ಮೆಟ್ರೋ ವಿಫಲವಾಯಿತು. ಸರ್ಕಾರಿ ಜಾಗ ದುರ್ಬಳಕೆ ಅಲ್ಲದೆ ಹಗಲು ಹೊತ್ತಿನಲ್ಲೂ ಬೇಕಾಬಿಟ್ಟಿ ದೀಪ ಉರಿಸುವ ಮೂಲಕ ವಿದ್ಯುತ್ ದುರ್ಬಳಕೆ ಮಾಡಿಕೊಳ್ತಿದೆ. ಇನ್ನು ಪಿಲ್ಲರ್ಗಳಲ್ಲಿ ಜಾಹೀರಾತು ಬೇಡ ಎನ್ನುತ್ತಿದ್ದ ಮೆಟ್ರೋ ಇದೀಗ ಜಾಹೀರಾತು ಕಂಪನಿಗಳಿಗೆ ಮಣೆ ಹಾಕಿದೆ. ಒಟ್ನಲ್ಲಿ ಭರವಸೆಗಳ ಸುರಿಮಳೆಗೈಯುತ್ತಲೇ ಬಂದ ಮೆಟ್ರೋ ವರ್ಷ ಪೂರೈಸುತ್ತಾ ಬಂದರೂ ಭರವಸೆ ಈಡೇರಿಸದೇ ಇರೋದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಯುದ್ಧ ವಿಮಾನಗಳು ಹೇಗಿರುತ್ತವೆ, ಅವು ಹೇಗೆಲ್ಲ ಕಾರ್ಯನಿರ್ವಹಿಸ್ತವೆ, ಇದನ್ನೆಲ್ಲ ತಿಳಿದುಕೊಳ್ಬೇಕು ಅಂದರೆ ನೀವು ಬೆಂಗಳೂರಿನ ಜಕ್ಕೂರು ಏರ್ಫೀಲ್ಡ್ಗೆ ಬರಬೇಕು. ಯಾಕಂದರೆ ಅಲ್ಲಿ ಯುವ ವಿದ್ಯಾರ್ಥಿಗಳೇ ರೆಡಿ ಮಾಡಿರೋ ಏರ್ ಮಾಡೆಲ್ಗಳ ಪ್ರದರ್ಶನ ಸೂಪರ್ ಆಗಿದೆ. ಎನ್ಸಿಸಿ ಕೆಡೆಟ್ಗಳ ಆಕರ್ಷಕ ಪಥಸಂಚಲನ, ಮತ್ತೊಂದೆಡೆ ಏರೋ ಮಾಡೆಲ್ಗಳ ಭರ್ಜರಿ ಪ್ರದರ್ಶನ. ಇದೆಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜಕ್ಕೂರು ಏರ್ಫೀಲ್ಡ್ನಲ್ಲಿ ಭಾರತೀಯ ವಾಯುಸೈನಿಕ ಕ್ಯಾಂಪ್ನಲ್ಲಿ ಕಂಡುಬಂದ ದೃಶ್ಯ. ದೇಶದ ವಿವಿಧೆಡೆಯಿಂದ ಬಂದಿದ್ದ ಸುಮಾರು 600ಕ್ಕೂ ಹೆಚ್ಚು ಎನ್ಸಿಸಿ ಕೆಡೆಟ್ಗಳು ಕ್ಯಾಂಪ್ನಲ್ಲಿ ಪಾಲ್ಗೊಂಡು ತಾವೇ ತಯಾರಿಸಿದ ಏರೋ ಮಾಡೆಲ್ಗಳನ್ನು ಪ್ರದರ್ಶಿಸಿ ಏರ್ ಮಾರ್ಷಲ್ ಮೆಚ್ಚುಗೆ ಗಳಿಸಿದರು. I felt very proud and very young, I must say, seeing these very highly motivated youngsters, well turned out, physically fit, and they're great bearing, and I'm sure a lot of integrity in them, and looking forward to a very rewarding career in the aviation. ಕಮಾಂಡೋಗಳ ಆಜ್ಞೆಯಂತೆ ಎನ್ಸಿಸಿ ಕೆಡೆಟ್ಗಳು ತಾವು ರೆಡಿ ಮಾಡಿದ ಸಾರಸ್, ತೇಜಸ್, ಲಕ್ಷ್ಯ ಹೀಗೆ ಹಲವು ವಿಧದ ಯುದ್ಧ ವಿಮಾನಗಳ ಮಾಡೆಲ್ಗಳನ್ನು ಪ್ರದರ್ಶಿಸಿದರು. ತಲಾ 2 ವಿದ್ಯಾರ್ಥಿಗಳು ಸತತ 50 ಗಂಟೆಗಳ ಕಾಲ ಶ್ರಮ ವಹಿಸಿ ಒಂದೊಂದು ಯುದ್ಧ ವಿಮಾನಗಳ ಮಾಡೆಲ್ ನಿರ್ಮಿಸಿ ಸೈ ಎನಿಸಿಕೊಂಡರು. ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಬಂದಿದ್ದಾರೆ. ಟೋಟಲ್ 16 ಡೈರೆಕ್ಟರೇಟ್ ಬಂದಿತ್ತು. ಅದ್ರಲ್ಲಿ ನಾವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ತಂದಿದ್ದೀವಿ. ಲಾಸ್ಟ್ ಇಯರ್ ತಮಿಳ್ನಾಡಿಗೆ ಬಿಟ್ಕೊಟ್ಟಿದ್ವಿ. ಈ ವರ್ಷ ನಮ್ಮದೇ ಕರ್ನಾಟಕದವರೇ. ಬಿಫೋರ್ 4 ಇಯರ್ಸಿಂದನೂ ಗೋಲ್ಡ್ ಬರ್ತಾಯಿತ್ತು. ಲಾಸ್ಟ್ ಇಯರ್ ಮಿಸ್ ಆಗಿದೆ, ಈ ವರ್ಷ ಬಂದಿದೆ. ಕಂಟಿನ್ಯೂ ಆಗ್ತಾ ಇರುತ್ತೆ. ಒಟ್ಟಾರೆ ಏರೋ ಮಾಡೆಲ್ಗಳ ಪ್ರದರ್ಶನ ಬೊಂಬಾಟಾಗಿತ್ತು. ಏರ್ ಮಾರ್ಷಲ್ರ ಶಹಬಾಜ್ ಗಿರಿ ವಿದ್ಯಾರ್ಥಿಗಳ ಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಸಿಕರಿಗೆ ಈ ವಾರ ಡಬಲ್ ಧಮಾಕ. ಗೋಲ್ಡನ್ ಸ್ಟಾರ್